ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಬಿಗ್ ಬಾಸ್ನಲ್ಲಿ ಟಾಸ್ಕ್ ಕ್ವೀನ್ ಅಂತಲೇ ಹೆಸರುವಾಸಿಯಾಗಿದ್ದವರು ರಾಶಿಕಾ ಶೆಟ್ಟಿ ಅವರು. ರಾಶಿಕಾ ಅದೇನೋ ಲಾಸ್ಟ್ ಇನ್ನಿಂಗ್ಸ್ ಇರಬೇಕಾದ್ರೇ ಆಚೆ ಬಂದುಬಿಟ್ರು. ಇನ್ನೊಂದು ವಾರ ಬಾಕಿ ಇತ್ತು ಅವರ ಗೆಲುವಿನ ಹಾದಿಗೆ. ಎಲ್ಲರೂ ನೀವು ಇಷ್ಟಪಡ್ತಾ ಇದ್ರಿ, ಹೌದು ರಾಶಿಕಾ ಫಿನಾಲೆಗೆ ಹೋಗೋದಂತೂ ಪಕ್ಕ ಅನ್ನೋ ಥರ ಇತ್ತು. ಆದರೆ ಯಾಕೆ ಆಚೆ ಬಂದರು, ಏನಾಗಿರ್ಬೋದು ಎಲ್ಲವನ್ನೂ ಅವ್ರ ಹತ್ರನೇ ಕೇಳೋಣ. ನಮ್ಮ ಜೊತೆ ಈಗ ರಾಶಿಕಾ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತೀನಿ. ಹಾಯ್ ರಾಶಿಕಾ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹೇಗೆ ಎಚ್ಚರ ಆಯ್ತಾ ಇವತ್ತು ಬೆಳಿಗ್ಗೆ ಆರಾಮಾಗಿ, ಅಥವಾ ಸೌಂಡಿಂದನೇ ಎಚ್ಚರ ಆಗಬೇಕಾ? ಸ್ಲೀಪ್ ಸೈಕಲ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಬಟ್ ಎಚ್ಚರ ಆಗ್ತಿದೆ. ಅಲ್ರಾಮ್ ಇಟ್ಕೊಂಡಿದ್ದೀನಿ ಅದಕ್ಕೆ. ಓ, ಸ್ಮಾರ್ಟ್ ಆನ್ಸರ್. ಓಕೆ, ಎಲ್ರಿಗೂ ಗೊತ್ತಿರೋ ಹಾಗೆ ಟಾಸ್ಕ್ ಕ್ವೀನ್ ನೀವು ಈಗಿನ ಸೀಸನ್ನಲ್ಲಿ, ಈ ಹಾಲಿ ಸೀಸನ್ನಲ್ಲಿ. ನಿಮಗೆ ಬೇಜಾರಿದೆಯಾ, ರಿಗ್ರೆಟ್ ಇದೆಯಾ? ನಾನು ಕೊನೆವರೆಗೂ ಇರಬೇಕಾಗಿತ್ತು, ಯಾಕೆ ಬಂದುಬಿಟ್ಟೆ ಅಂತ ಹೇಳಿ ಅನ್ನಿಸ್ತಾ ಇದೆಯಾ? ಫ್ರೆಂಡ್ಸ್ ಜೊತೆ ಮಾತಾಡಿದಾಗ ಏನು ಒಪಿನಿಯನ್ ಬಂತು? ಡೆಫಿನೆಟ್ಲಿ ಬೇಜಾರಾಗೇ ಆಗುತ್ತೆ. ಇನ್ನು ಒಂದೇ ಸ್ಟೆಪ್ ಇದ್ದಿದ್ದು ನನಗೆ. ಇಷ್ಟು ವಾರಗಳು ಬಂದಿದ್ದೆ, ಆ ಲಾಸ್ಟ್ ಒಂದು ಸೆಲೆಬ್ರೇಷನ್ ವೀಕಲ್ಲಿ ನಾನು ಇರಲಿಲ್ಲ ಅನ್ನೋದು, ಎಲ್ಲೋ ಜರ್ನಿ ಇನ್ಕಂಪ್ಲೀಟ್ ಆಯಿತು ಅಂತ ಅನ್ನಿಸ್ತು. ಬಟ್ ಆಚೆ ಬಂದಾದಮೇಲೆ ಜನಗಳ ಪ್ರೀತಿ ನೋಡಿ ತುಂಬಾ ಖುಷಿಯಾಯಿತು. ಆ ಬೇಜಾರನ್ನ ಇಲ್ಲಿ ಮರ್ತೆ ನಾನು. ನನ್ನ ಫ್ರೆಂಡ್ಸ್ ಎಲ್ಲ ಅಂದ್ಕೊಂಡಿದ್ರು, ನನ್ನ ಫ್ಯಾಮಿಲಿನೂ ಕೂಡ ಓಕೆ ಅವಳು ಫಿನಾಲೆಗೆ ಇರ್ತಾಳೆ, ಟಾಪ್ 6 ಇರ್ತಾಳೆ ಅಂದ್ಕೊಂಡು ಔಟ್ಫಿಟ್ಸ್ ಎಲ್ಲ ರೆಡಿ ಮಾಡಿಸ್ತಾ ಇದ್ರು, ಎಲ್ಲ ಆಗಿತ್ತು. ಬಟ್ ಸಡನ್ ಶಾಕ್ ಅವ್ರಿಗೂ ಕೂಡ, ನನಗೂ. ಓಕೆ, ಈಗ ಮನದ ಕಡಲು ರಾಶಿಕಾಗೂ ನಮಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ರಾಶಿಕಾಗೂ ಆಗಿರೋ ಬದಲಾವಣೆ ಏನು? ಅಂದರೆ ಹಿಂದೆ ಹೇಗಿದ್ರಿ, ಈಗ ಏನು ಬದಲಾವಣೆ ಆಗಿದೆ ನಿಮ್ಮಲ್ಲಿ ಅಂತ ನಿಮ್ಗೆ ಅನಿಸುತ್ತೆ ಅಂತ? ಇನ್ನೂ ಗೊತ್ತಾಗ್ತಿಲ್ಲ? ಇನ್ನೂ ಗೊತ್ತಾಗ್ತಿಲ್ಲ. ಹೇಳ್ತೀವಲ್ಲ, ಅಷ್ಟು ವಿಚಾರಗಳು ನಾನು ಅರ್ಥ ಮಾಡಿಕೊಂಡೆ ಮನೇಲಿ. ಮುಂಚೆ ರಾಶಿಕಾ ವಾಸ್ ನಾಟ್ ದಸ್ ಕಾನ್ಫಿಡೆಂಟ್. ಇವಾಗ ರಾಶಿಕಾ ತುಂಬ ಕಾನ್ಫಿಡೆಂಟಾಗಿ ಆಚೆ ಬಂದಿದ್ದಾಳೆ. ಅಂದರೆ ಬಿಗ್ ಬಾಸ್ ಮನೆ ನಮಗೆ ತುಂಬ ಹೇಳ್ಕೊಡುತ್ತೆ, ನಮಗೆ ಗೊತ್ತಿಲ್ದಿರೋ ಅಂಥ ಒಂದು ಪರ್ಸ್ನಾಲಿಟಿ ತೋರಿಸ್ಕೊಡುತ್ತೆ, ಧೈರ್ಯ. ಯಾಕಂದರೆ ಅಲ್ಲಿ ದಿನ ಒಬ್ಬೊಬ್ಬರು ಒಪಿನಿಯನ್ಸ್ ಹೇಳ್ತಾರೆ, ಮಾತಾಡ್ತಿರ್ತೀವಿ, ಜಗಳಗಳಾಗ್ತಿರತ್ತೆ. ನಾವೆಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ ನಮಗೆ ಡೇ ಬೈ ಡೇ ನಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ಮನೇಲಿ. ನನಗೂ ಗೊತ್ತಿರಲಿಲ್ಲ ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾದಮೇಲೆ ಗೊತ್ತಾಗಿತ್ತು.